ಒಂದು ಪಕ್ಷಿ ಮ್ಯಾಲ ಕೂತಿತ್ತು, ಇದರ ಮ್ಯಾಲ, ಗಿಡದ ಮ್ಯಾಲ. ಕೆಳಗೆ ಒಂದು ದೊಡ್ಡ ಸಿಂಹಾಸನ ಹಾಕಿ ಅದು ಮ್ಯಾಲ ಕೂತಿತ್ತು. ಗೊತ್ತಾಯ್ತಲ್ಲ ಚಿತ್ರ ಇದು. ಎಲ್ಲರೂ ಸುತ್ತಮುತ್ತ ಇದ್ದವರು ಹೊಗಳ್ತಿದ್ರು, ಮಹಾರಾಜರೇ ನಿಮ್ಮಂಥ ಶ್ರೇಷ್ಠರೇ ಯಾರದಾರ ಈ ಜಗತ್ನ. ಅದು ಮ್ಯಾಲ ಕೂತ ಹಕ್ಕಿ ಹೇಳ್ತು, ನಾ ಅದಿನಲ್ಲ ಇಲ್ಲೇ ಮ್ಯಾಲ. ನೀವು ಎಷ್ಟೇ ದೊಡ್ಡ ಕುರ್ಚಿ ತಂದು ಇಟ್ಟರೂ ನನ್ನಷ್ಟಂತೂ ಸಾಧ್ಯವೇ ಇಲ್ಲ, ನಾನು ಮ್ಯಾಲ. ಮನುಷ್ಯನ ಭ್ರಮ ಇವು ಎಲ್ಲ. ಇಂಥ ಗಳಿಕೆಗಾಗಿ ಇಡೀ ಜೀವನವನ್ನು ನಾವು ಕಳಿತೇವಲ್ಲ, ಇದು ಉದ್ದೇಶ, ಮೊದಲನೇ ಉದ್ದೇಶ ಇದು. ಇದಕ್ಕಾಗಿ ನಮ್ಮ ಜೀವನದ ಕ್ಷಣಗಳನ್ನು ಮೀಸಲಾಗಿಡ್ತೇವಲ್ಲ, ಇದ ಭಕ್ತಿ. ಎದಕ್ಕೆ? ದೇವನಿಂದ ಈ ಸಂಪತ್ತನ್ನು ಪಡೆಯಬೇಕು ಅಂತ ನಾವು ಭಕ್ತಿ ಮಾಡ್ತೇವೆ. ಇದಕ್ಕೇನಂತಾರೆ? ಇದು ಅರ್ಥಾರ್ಥಿ ಭಕ್ತಿ. ಇದು ಅರ್ಥಾರ್ಥಿ ಭಕ್ತಿ. ಇದು ಅರ್ಥ ಅಂದರೆ ವಸ್ತುಗಳು, ಸಾಮಾನುಗಳು ಮತ್ತು ಬೇರೆ ಬೇರೆ ಇವುಗಳನ್ನು ಅರ್ಥಿ ಅಂದರೆ ಬೇಡಾವ. ಯಾರಿಂದ? ದೇವನನ್ನು ಪ್ರೀತಿಸಿ ದೇವನಿಂದ ಇದನ್ನು ಪಡೆಯಬೇಕು ಅಂತ ಬಹಳ ಜನ ಬಹಳ ಪ್ರಯತ್ನ ಮಾಡ್ತಿರ್ತೇವಲ್ಲ. ನಮ್ಮಲ್ಲಿ ಭಕ್ತಿ ಇರ್ತದೆ, ಆದರೆ ಇದು ಅರ್ಥಾರ್ಥಿ ಭಕ್ತಿ. ದೇವನಿಗೆ ನಮಗೆ ಸಂಬಂಧ ಎಷ್ಟು? ಸಾಮಾನದ ಮಟ್ಟಿಗೆ ಸಂಬಂಧ. ಅವ ನಮಗೆ ಸಾಮಾನು ಸಿಕ್ಕ ಬಳಿಕ ದೇವರು ಅಲ್ಲಿ ಇದ್ರೇನು, ದೇವರು ಅಲ್ಲಿ ಹೋದ್ರೆ ನಮಗೇನು ಸಂಬಂಧ ಇಲ್ಲ. ನಾವು ಬೇಡಿಕೊಳ್ಳೋದದ, ಪಡೆಯೋದದ ಅರ್ಥ ಅರ್ಥಿ. ಇಲ್ಲಿ ಭಕ್ತಿ ಇಲ್ಲಂತಲ್ಲ, ಭಕ್ತಿ ಅದು. ಸಾಕಷ್ಟು ಆತ ಪೂಜೆ ಅಂಥ ಇಂಥ ಎಲ್ಲ ಸಂಗತಿಗಳನ್ನು ಮಾಡ್ತಾನೆ. ಮಾಡೋದಲ್ಲೇನು? ಈಗ ಪೂಜಾ ಅಂತ ಹಚ್ಚಿರ್ತೇವೆ, ಆರಾಧನಾ ಮಾಡ್ತೇವೆ. ಎದಕ್ಕೆ ಮಾಡ್ತೇವೆ? ನಮಗೇನೋ ಒಂದಿಷ್ಟದ, ಏನೋ ನಮಗೆ ಬೇಕಾಗ್ಯದ. ಏನು ಬೇಕಾಗ್ಯದ? ಗಳಿಕೆ ಬೇಕಾಗ್ಯದ. ಹೆಸರಿನ ಗಳಿಕೆ ಇರಬಹುದು, ಅಂದರೆ ಕೀರ್ತಿ ಇರಬಹುದು. ಇಲ್ಲವೇ ಜನ ಪ್ರೇಮದ ಗಳಿಕೆ ಇರಬಹುದು, ಇಲ್ಲವೇ ಸಂಪತ್ತಿನ ಗಳಿಕೆ ಇರಬಹುದು, ಅಧಿಕಾರದ ಗಳಿಕೆ ಇರಬಹುದು, ಭೂಮಿಯ ಗಳಿಕೆ ಇರಬಹುದು. ಏನಾದರೂ ಗಳಿಕೆ ಬೇಕನ್ನಿಸ್ತದಲ್ಲ, ಇದನ್ನು ಪೂರೈಸೋದಕ್ಕಾಗಿ ಬಹುಜನ ನಾವು ಏನು ಮಾಡ್ತೇವೆ? ದೇವನ ಭಕ್ತಿಯನ್ನು ಮಾಡ್ತೇವೆ. ಅವಾಗ ದೇವನಿಂದ ಪಡಿಬೇಕಂತ ಹೊರಡ್ತೇವಲ್ಲ, ಪ್ರೇಮದ ಭಕ್ತಿಯದ ಮಾಡ್ತಾನೆ. ಆದರೆ ಭಕ್ತಿ ಎದುರು ಸುತ್ತಾದ ಅಂದರೆ ಕಾಮನೆಗಳ ಸುತ್ತಾದ. ಇದು ಭಕ್ತಿನೇ. ಇವರು ಭಕ್ತರೇ, ಇಲ್ಲೂರು ಭಕ್ತರೇ. ಆದರೆ ಈ ಭಕ್ತಿ ವಸ್ತು ಭಕ್ತಿ, ಗಳಿಕೆಯ ಭಕ್ತಿ. ಇದಕ್ಕಾಗಿ ನಾವು ಬಹಳ ಕಷ್ಟಪಡ್ತಿರ್ತೇವೆ. ಎಂಥೆಂಥ ಯಜ್ಞ, ಯಾಗ, ಪೂಜೆ, ಅವು ತಪಸ್ಸು ಏನೆಲ್ಲ ಮಾಡ್ತೇವೆ. ಅದೆಲ್ಲ ಮಾಡೋದು ಎದಕ್ಕೆ ಅಂತ ಅವನಿಗೆ ಗೊತ್ತಿರ್ತದೆ. ಯಾರಿಗೆ? ದೇವರಿಗೆ. ಇವ ಎಲ್ಲ ನನಗೆ ಯಾಕೆ ಕೊಡಕತ್ಯಾನ ಹಿಂಗೆ? ಏನು ಒಮ್ಮೆಗಿಲೆ ಅದನ್ನು ಕೊಡ್ತೀನಂತಾನ, ಇದನ್ನು ಕೊಡ್ತೀನಂತಾನ, ಅಷ್ಟು ವೈಭವದಿಂದ ಪೂಜೆ ಮಾಡ್ತೀನಿ ಅಂತಾನ. ಅವನಿಗೆ ಗೊತ್ತಿರ್ತದೆ ಇಷ್ಟೆಲ್ಲ ಯಾಕೆ ನಡೆಸ್ಯಾನ. ಎಲ್ಲೇ ಈಗ ನಿಮಗೆ ನಾನೇ ಎಂದೂ ಕರೀಲಾರದವ, ಬರ್ರಿ ಕೂಡ್ರಿ ಹಾಸಿ, ಅದು ಮಾಡಿ ಇದು ಮಾಡಿ, ಏನು ತಿಂತೀರಿ, ಏನು ಉಣ್ತೀರಿ ಅಂತ ಭಾಳ ನಾ ಕೇಳಕ್ಕೆ ಶುರು ಮಾಡಿದರೆ ಏನು ಅನ್ನಿಸ್ತದ?
ಏನಿದೆಲ್ಲ ಅಂತ ಎಂದೂ ಆದರೂ ಸಹಿತ ಮಾತಾಡಿಸಿಲ್ಲ. ಹಿಂದೆ ಹಂಗ ಅನ್ಸೋದಿಲ್ಲ. ಹಂಗ ದೇವರಿಗೆ ಶುರುವಾಗ್ತದ ಚಿಂತೆ, ಏನೋ ಏನಿಲ್ಲ. ಅದಕ್ಕೆ ದೇವರು ಕಣ್ಣು ಮುಚ್ಚಿಬಿಟ್ರು. ಯಾವ ದೇವರು ಯಾರು ಬಂದರು ಆದರೂ ಏನು ತಲೆಗೆ ಹಾಕೊಳ್ಳೋದು. ನೀವು ಬೇಕಾದ್ರೆ ನೋಡಿ, ಹೋಗಿ ನೋಡ್ರಿ ಒಂದು ದಿವಸ. ಅಲ್ಲಿ ಎದುರಿಗೆ ಕುಂಡ್ರಿ, ನೀವು ಬಂದು ಕೂತರೂ ಮುಖದ ಮೇಲೆ ಏನೂ ಇರೋದಿಲ್ಲ, ತಣ್ಣಗಿರ್ತದೆ ದೇವರು. ನೀವು ಎದ್ದು ಆದ್ರೆ ಏನೂ ಇಲ್ಲ, ತಣ್ಣಗಿರ್ತದೆ. ದೀಪ ಆರ್ಸರೆ ಹೋಗ್ರಿ, ದೀಪ ಹಚ್ಚರೆ ಹೋಗ್ರಿ, ಏನಿಲ್ಲ. ಅವ ಅಂತಾನೆ, ಒಬ್ಬ ಹಸ್ತಾನೆ, ಒಬ್ಬ ಆರಿಸ್ತಾನೆ, ನಮ್ಮದೇನು ಕೆಲಸ. ಹೆಂಗದೆ ಇದು ಭಕ್ತಿ. ಇದಕ್ಕೆ ಅಂಥ ಭಕ್ತಿ ಅಂತಾರೆ ಅರ್ಥಾರ್ಥಿ. ಇದು ಮೊದಲನೇದ್ದು. ಆ ಬಳಿಕ ಎರಡನೇದ್ದು, ಇದಕ್ಕೆ ಜಿಜ್ಞಾಸು ಭಕ್ತಿ ಅಂತಾರೆ. ಇಲ್ಲಿಯೂ ಪ್ರೇಮದ, ಇಲ್ಲಿಯೂ ಅನುರಾಗದ. ಆದರೆ ಅದಕ್ಕೆ ಜ್ಞಾನ ಪಡಿಬೇಕು ಅಂತ. ಜ್ಞಾನವನ್ನು ಪಡೆಯುವುದಕ್ಕಾಗಿ ತಪಸ್ಸನ್ನು ಮಾಡಿದವರು, ಆರಾಧನಾ ಮಾಡಿದವರು ಅದಾರೆ ಈ ಜಗತ್ತಿನಲ್ಲಿ. ಮಾಡೋದಲ್ಲೇನು, ನೀವು ಹೇಳ್ತಿರಲ್ಲ ನಮ್ಮ ಹುಡುಗ ಪಾಸ್ ಆಗಬೇಕು, ಜ್ಞಾನ 1ನೇ ನಂಬರ್ ಬರಬೇಕು ಅಂತ ಉಪವಾಸ ಮಾಡ್ತೇವೆ, ದೇವಾಲಯಕ್ಕೆ ಹೋಗ್ತೇವೆ, ದೇವರಿಗೆ ಹೇಳ್ತೇವೆ, ನೀನು ಫಸ್ಟ್ ಕ್ಲಾಸ್ ಹುಡುಗ ಬಂದ ಅಂದರೆ ನಾನು ನಿನಗೆ ಒಂದು ಶಾಲು ಹೊದಿಸ್ತೇನೆ. ಹೆಂಗದೆ, ಒಂದು ಶಾಲಿನ ಸಲುವಾಗಿ ಅವ ಇವನನ್ನು ಫಸ್ಟ್ ಕ್ಲಾಸ್ ತರಬೇಕಾಗ್ತದೆ. ಇವ ಓದಲೇ ಬಿಡ್ಲಿ, ಇವನ ತಲೆಯಾಗ ಜ್ಞಾನ ಬರಬೇಕಲ್ಲ. ಜ್ಞಾನಕ್ಕಾಗಿ ನಾವು ಪೂಜಾ ಮಾಡ್ತಿರ್ತೇವೆ ಎಷ್ಟೋ ಸಲ. ಜ್ಞಾನಕ್ಕಾಗಿ ತಪಸ್ಸ ಮಾಡಿದಂಥ ಜನ ಇದ್ದಾರ. ಇದು ಭಕ್ತಿನೇ, ಇದು ದೇವರಲ್ಲಿ ವ್ಯಕ್ತ ಮಾಡುವ ಭಕ್ತಿನೇ. ಆದರೆ ಜ್ಞಾನಕ್ಕಾಗಿ ಇದು ಎರಡನೇದ್ದು. ಮೂರನೇದ್ದು ಬಹಳ ಬೇರೆ. ಮೂರನೇ ಮನುಷ್ಯ, ಇದು ಎರಡನೇದಕ್ಕೆ ಜಿಜ್ಞಾಸು ಭಕ್ತಿ ಅಂತಾರೆ, ಮೂರನೇದಕ್ಕೆ ಆರ್ತ ಭಕ್ತಿ ಅಂತ ಕರೀತಾರೆ. ಆರ್ತ ಅಂದ್ರೆ ಸಾಕಪ್ಪ, ಅದರ ಏನದ, ಸಾಕಾಗಿದೆ ಈ ಪ್ರಪಂಚ ದುಃಖ, ಇದು ಪೂರ್ಣ ಹೋಗೋದು ಅಲ್ಲ, ನಾವು ಏನು ಮಾಡಿದರೂ ಸುಖ ಉಳಿಯೋದು ಅಲ್ಲ. ಏನದ ಈ ಜೀವನದಾಗ? ಬಸವಣ್ಣವ್ರು ಹೇಳ್ತಾರೆ, ಎಷ್ಟು ಚಲೋ ಮಾತು ಹೇಳ್ತಾರೆ. ಚಂದ್ರಮನಂತೆ ಕಳೆ ಸಮನಿಸಿತ್ತು ಎನಗೆ, ಸಂಸಾರವೆಂಬ ರಾಹು ಗ್ರಾಸಿಯಾಗಿ ನುಂಗಿತ್ತಯ್ಯ. ಚಲೋ ಇಲ್ಲ? ಸಂಸಾರವೆಂಬ ರಾಹು ಗ್ರಾಸಿಯಾಗಿ ನುಂಗಿತ್ತಯ್ಯ. ಇಂದೆನಗೆ ಎನ್ನ ದೇಹಕ್ಕೆ ಗ್ರಹಣವಾಯಿತು, ಇನ್ನೆಂದಿಗೆ ಮೋಕ್ಷಬಹುದು ಕೂಡಲ ಸಂಗಮ ದೇವ. ಏನದು ನೋಡು, ಒಂದು ಸುಂದರ ವಚನ. ಮೊದಲ ಸೂರ್ಯನಂತೆ ಚಂದ್ರನಂತೆ ಕಳೆ ಸಮನಿಸಿತ್ಯನಗೆ. ಮೊದಲನ ಹೇಗಿದ್ದೆ, ಚಂದ್ರನಂಗೆ, ಸಣ್ಣವಿದ್ದಾಗ ಚಂದ್ರನಂಗೆ, ಪೂರ್ಣ ಚಂದ್ರನಂಗೆ, ಅಷ್ಟು ಕಳೆ, ಅಷ್ಟು ಆನಂದ ಇತ್ತು. ಯಾಕೆ? ಏನೂ ಇರಲಿಲ್ಲ. ಚಂದ್ರಮನಂತೆ ಕಳೆ ಸಮನಿಸಿತ್ತು ಎನಗೆ, ಹಂಗಿತ್ತು. ಆದರೆ ಸಂಸಾರವೆಂಬ ರಾಹು ಬಂದು ಗ್ರಾಸೆಯಾಗಿ ನುಂಗಿತ್ತಯ್ಯ. ಇದೇನು ಸಂಸಾರ ಬಂತೋ ಇದು ನನ್ನನ್ನು ಪೂರ್ಣ ನುಂಗಿ, ಗ್ರಾಸಿಯಾಗಿ ನುಂಗೋದು ಅಂದರೆ ಪೂರ್ಣ ಖಗ್ರಾಸ್.
ಪೂರ್ಣ ನುಂಗಿ ಹಾಕ್ತು. ಎನ್ನ ದೇಹಕ್ಕೆ ಎಂದು ಗ್ರಹಣವಾಯಿತು. ಕತ್ತಲೆ ಕತ್ತಲೆ, ಎಲ್ಲ ಕಡೆ ದುಃಖ, ಎಲ್ಲಿದೆ ಸಂತಸ? ಇದು ಬಸವಣ್ಣನವರಂಥವರು ಆಡಿದ ಮಾತು. ಚಲೋ ಇಲ್ಲ ವಚನ. ಎಂದೋ ಸಂಸಾರದ ದಂದುಗ ಹಿಂಗುವುದು ಇನ್ನೆಂದೋ, ಮನದಲ್ಲಿ ಪರಿಣಾಮಬಹುದು ಎನಗೆನ್ನೆಂದೋ. ಕೂಡಲ ಸಂಗಮ ದೇವ, ಇದೆಲ್ಲ ಹೋಗಿ ಆನಂದವಾಗಿ ಇರೋದಿನ್ಯಾವಾಗ? ಇದು ಅಂದರೆ ಈ ಸಂಸಾರದಿಂದ ಪಾರಾಗಬೇಕು ಅಂತ ಅನಿಸ್ತದಲ್ಲ, ಅದು ಆರ್ತಭಾವ, ಇದು ದುಃಖಮಯ. ಬುದ್ಧನೂ ಹೇಳಿದ, ಏನದ ಜೀವನ? ಆತ ಒಂದು ಸೂತ್ರ, ಒಂದು ಸೂತ್ರ, ಅವನು 4 ಸೂತ್ರಗಳಲ್ಲಿ ಒಂದು ಸೂತ್ರ, ಬುದ್ಧ ಕೊಟ್ಟಿದ್ದೇ 4 ಸೂತ್ರ. ಅದರಲ್ಲಿ ಮೊದಲನೇ ಸೂತ್ರ ಸರ್ವಂ ದುಃಖಂ. ಏನದ ಜೀವನದ ಕೂತು ನಾವು ಯೋಚನೆ ಮಾಡಿದರೆ ಇಲ್ಲೇನದ? ಸ್ವಲ್ಪ ಸುಖ ಇದ್ದಂಗೆ ಆಗ್ತದೆ, ಆದರೆ ದುಃಖನೇ ಇರೋದು. ಅನ್ನಿಸ್ತದ ಹಾಗೆ ಸ್ವಲ್ಪ 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 ಏನೋ ಮಾಡಿದಾಗ ಈ ಹೂ ಇಲ್ಲೇ ಇಟ್ಟಾಗಿ ಎಷ್ಟು ಆನಂದ ಅನ್ನಿಸ್ತು. ಆದರೆ ಚಲೋ ಆನಂದ ಆಗ್ತದಂತ ಖಾಯಿಮ್ ಇಲ್ಲೇ ಕೂತ್ರೆ ಇದು ತೊಂದರೆ ಆಗ್ತದೆ. ಇಲ್ಲದ ಈ ಕೂತಿರಿ ಇನ್ನೊಂದು 10 ಮಿನಿಟ್ ಹೆಚ್ಚು ಕೂತ್ರೆ ಶುರುವಾಗ್ತದೆ. ಜೀವನ ಅಂದರೆ ಅಷ್ಟೇ, ಸುಖದ ಭಾನದ, ಆದರೆ ದುಃಖದ ವ್ಯಾಪ್ತಿ ಅದ ಅಂತ ಬುದ್ಧನಿಗೆ ದರ್ಶನ ಆಯಿತು. ಬಸವಣ್ಣನವರು ಹೇಳಿದರು, ಇದೊಂದು ಗ್ರಹಣ ಹಿಡ್ದದ ನಮಗೆ. ಸಂಸಾರ ಅನ್ನೋದೊಂದು ಹಿಡಿದು ಬಿಟ್ಟದ. ನಮ್ಮ ಕಳೆಯೆಲ್ಲ ಕಡಿಮೆ ಆಗ್ಯದ. ಮೊದಲೇನೊಂದು ಕಳೆ ಇತ್ತೋ, ಚಂದ್ರನ ಕಳೆ, ಆನಂದ ಇತ್ತೋ, ಪ್ರಸನ್ನತಾ ಇತ್ತೋ, ಅದು ಹೋಗಿಬಿಟ್ಟದ. ಸಂಸಾರ ಈಗೇನಾಗ್ಯದ? ಗ್ರಹಣವಾಯಿತು, ಇನ್ನೆಂದಿಗೆ ಬಿಡುವುದೋ? ಕೂಡಲ ಸಂಗ, ಇದು ಯಾವಾಗಪ್ಪ ಏನು ಬಿಡೋದು? ಈ ಭಾವದ ಅಲ್ಲ, ಅದಕ್ಕಾಗಿ ದೇವನತ್ತ ಒಂದು ಅವಿಚ್ಛಿನ್ನ ಪ್ರೇಮ ಹರ್ಯಾಕ್ ಶುರುವಾಗ್ತದೆ. ಅದಕ್ಕೆ ಆರ್ತ ಭಕ್ತಿ ಅಂತ ಕರೀತಾರೆ. ದೇವನೇ ಕಾಪಾಡು. ಇವು 3 ಭಕ್ತಿ ಗೊತ್ತಾಗ್ತದಲ್ಲ. ಮೊದಲನೇದ್ದು ಬೇಕು, ಗಳಿಕೆಯ ಭಕ್ತಿ, ಗಳಿಕೆಗಾಗಿ ಭಕ್ತಿ. ಎರಡನೇದ್ದು ನಾನು ವಿದ್ವಾಂಸ ಆಗಬೇಕು, ಹಾಗಾಗಬೇಕು, ಹೀಗಾಗಬೇಕು, ಜ್ಞಾನ ಕ್ಷೇತ್ರದಲ್ಲಿ ಭಕ್ತಿ, ಜಿಜ್ಞಾಸ, ಎಲ್ಲ ತಿಳ್ಕೋಬೇಕು. ಮೂರನೇದ್ದು ದುಃಖ ಕಳ್ಕೋಬೇಕು. ಸಾಕಿದು. ಈ 3 ಥರದ ಭಕ್ತಿಗಳು, ಈ 3 ಥರದ ಭಕ್ತಿಯಲ್ಲಿ ಉತ್ತರಸ್ಮಾತ್ ಪೂರ್ವ ಶ್ರೇಯಾಯ ಭವತಿ. ಇದರಾಗ ಮೊದಲನೇದಲ್ಲ, ಅರ್ಥಾರ್ಥಿ ಭಕ್ತಿ ಅಂತೇನದ, ಸಾಮಾನುಗಳ ಸಂಗ್ರಹಕ್ಕಾಗಿ ಸಂಗ್ರಹ ಭಕ್ತಿ ಅಂತೇನದ, ಅದಕ್ಕಿಂತ ಎರಡನೇದ್ದು ಚಲೋ. ಎರಡನೇದ್ದು ಯಾವುದು? ಜ್ಞಾನಕ್ಕಾಗಿ. ಆತ ಸ್ವಲ್ಪ ಇವನಿಗಿಂತಲೂ ಭಿನ್ನ. ಅವನ ಭಕ್ತಿ ಅದಕ್ಕೆ ಜ್ಞಾನವನ್ನು ಪಡೆಯಬೇಕು ಅಂತ. ಇವನಿಗಿಂತ ಒಂದು ಸ್ವಲ್ಪ ಶ್ರೇಷ್ಠ, ಸೂಕ್ಷ್ಮನೇ. ಈ ಎರಡನೇದವನಕ್ಕಿಂತ ಮೂರನೇದವನ ಭಕ್ತಿ ಅದಲ್ಲ, ಅದು ಬಹಳ ದೊಡ್ಡದು. ಅದರಿಂದ ಅವನಿಗೆ ಶ್ರೇಯಸ್ಸಾಗೋದದೆ. ಶ್ರೇಯಾಯ ಭವತಿ. ಮೊದಲನೇದ್ರಿಂದ ಶ್ರೇಯಸ್ಸಾಗದೆ ಇದ್ರೂ ಮೊದಲನೇದ್ರಿಂದ ಒಂದಿಲ್ಲ ಒಂದು ದಿವಸ ಅವನಿಗೆ ಜ್ಞಾನ ಆಗ್ತದೆ. ಏನು?
ಏನು ಗಳಿಸಿದರೂ ಸಹಿತ ಇದು ಉಳಿಯೋದಿಲ್ಲ ಅಂತ ಜ್ಞಾನ ಆಗ್ತದಲ್ಲ, ಅವ ಎರಡನೇ ಭಕ್ತಿಗೆ ಬರ್ತಾನೆ. ತಿಳುವಳಿಕೆ ಉಂಟಾಗ್ತದೆ. ಏನಪ್ಪ ಈ ಜಗತ್ತಿನಾಗ ಏನದ, ಇಷ್ಟೆಲ್ಲ ಬಡದಾಡಿ 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 ಕೊನೆಗೇನು ಸ್ಮಶಾನ ಇಲ್ಲೇನು, ಕೊನೆಗಷ್ಟೇ. ಯಾರು ನಮ್ಮ ನಾನೇ ಮನೆ ಕಟ್ಟೀನಿ ಅಂತ ಮನೆ ಸ್ಮಶಾನ ಯಾರೇ ಮಾಡ್ಯಾರೇನು? ನಾನು ಇಲ್ಲೇ ಇರ್ತೀನಿ ಅಂತ ಯಾರೇ ಹೇಳ್ಯಾರೇನು? ಎಲ್ಲರೂ ಹೇಳ್ತಾರೆ ನಾನು ಹೊಲದಾಗಿರ್ತೀನಿ ಅಂತ ಹೇಳ್ತಾರೆ ವಿನಃ ಮನೆಯಾಗಿರ್ತೀನಿ ಅಂತ ಯಾರೇ. ಇದು ಜ್ಞಾನ ಉಂಟಾಗ್ತದೆ. ಅರ್ಥಾರ್ಥಿ ಭಕ್ತಿ ಏನು ಮಾಡ್ತದಂದ್ರೆ ಕೊಟ್ಟ ಕೊನೆಗೆ ಈ ಅರ್ಥದಲ್ಲಿ ಅರ್ಥ ಇಲ್ಲ ಅಂತ ತಿಳಿಸಿಕೊಡ್ತದೆ. ಆವಾಗ ಎರಡನೆಯ ಭಕ್ತಿ ಶುರುವಾಗ್ತದೆ. ಹಾಗಾದರೆ ಎಲ್ಲವೂ ಅಸ್ಥಿರ ಆದ ಬಳಿಕ ಏನದು ಸ್ಥಿರ ಅಂತ ಅನಿಸ್ತದಲ್ಲ, ಇದು ಎರಡನೆಯ ಭಕ್ತಿ ಇದೆ. ಇದು ಸಹಿತ ಪಕ್ಕ ಅಲ್ಲ. ಇದು ಹಿಂಗೆ ಬೆಳೆದ ಏನಾಗ್ತದೆ, ನನ್ನಂತ ತಿಳ್ಕೊಂಡವನ ಯಾರಿಲ್ಲ. ಇದು ಒಂಥರ ಅಂದರೆ ಯಾವ ಭಕ್ತಿ ದೇವನತ್ತ ಕರೆದೊಯ್ಯಬೇಕಾಗಿತ್ತೋ, ಶ್ರೇಯಸ್ಸಿಗೆ ಕಾರಣ ಆಗಬೇಕಾಗಿತ್ತೋ, ಅಥವಾ ಮುಕ್ತ ಸ್ಥಿತಿಗೆ, ಬಂಧನ ರಹಿತ ಸ್ಥಿತಿಗೆ ಕಾರಣವಾಗಬೇಕಾಗಿತ್ತೋ, ಅದು ಬಂಧನಕ್ಕೆ ಕಾರಣ ಆಗ್ತದೆ. ನನ್ನಷ್ಟು ತಿಳಿದವ್ರು ಯಾರದಾರ? ನನಗೆಲ್ಲ ಗೊತ್ತು ಅನ್ನೋದಲ್ಲ. ಯಾರೇ ಏನರ ಹೇಳಿದ್ರೆ ನನಗೆಲ್ಲ ಗೊತ್ತದ ಬಿಡು ಅಂತ. ಎಲ್ಲ ಏನು ಗೊತ್ತದ? ಇದೇ ಒಂದು ಭ್ರಮ ಮನುಷ್ಯನಿಗೆ. ಎಲ್ಲ ಏನು ಗೊತ್ತಾಗ್ತದೆ? ಒಳಗಿರೋದೇ ಗೊತ್ತಿಲ್ಲ. ಡಾಕ್ಟ್ರ್ ಕಡೆ ಹೋಗ್ತೀವಿ, ನಮ್ಮ ಹೊಟ್ಟೆಯಾಗಿಂದೇ ನಮ್ಗೆ ಗೊತ್ತಿಲ್ಲ. ಡಾಕ್ಟ್ರ್ ಕಡೆ ಹೋಗಿ ನನಗೇನಾಗ್ಯದ ನೋಡ್ರಿ ಅಂತೇವಿ. ಅಂದ್ರೆ ಇವನಿಗೇನಾಗ್ಯದ ಅವ್ರು ಹೇಳ್ಬೇಕು. ಇಲ್ಲೇನು ಅಂದರೆ ನಮಗೆ ಪಕ್ಕ ಯಾವುದೂ ಗೊತ್ತಾಗೋದಿಲ್ಲ. ಆದ್ದರಿಂದ ನನ್ನ ಬಗ್ಗೆ ಆಗಲಿ ಜನರ ಬಗ್ಗೆ ಆಗಲಿ ಏನೋ ಗೊತ್ತಿದೆ ಅಂತ ನಾವೇನು ಹೊರಟೇವಿ, ಇದು ಪೂರ್ಣ ಅಲ್ಲ. ಸುಮ್ಮನೆ ಸ್ವಲ್ಪ ಗೊತ್ತಿರ್ತದೆ ಅಷ್ಟೇ. ಸ್ವಲ್ಪ ಗೊತ್ತಿರ್ತದೆ, ಅಷ್ಟು ಬಿಟ್ಟರೆ ಜಗತ್ತಿನಲ್ಲಿ ಇಲ್ಲ. ಅದಕ್ಕೆ ಜ್ಞಾನ ಅಂತದಲ್ಲ. ಈ ಜ್ಞಾನ ಭಕ್ತಿ ಕೂಡ ಅಹಂಕಾರಕ್ಕೆ ಕಾರಣ ಆಯಿತು ಅಂದರೆ ಮತ್ತೆ ಬಂಧನ ಶುರುವಾಗ್ತದೆ. ಇದು ಸ್ವಲ್ಪ ಕಡಿಮೆ ಆಯಿತು ಅಂದರೆ ಈ ಜ್ಞಾನ ಭಕ್ತಿಯೇ ಮುಂದೆ ಅನುಭವ ಭಕ್ತಿ ಆಗ್ತದೆ. ಅನುಭವಿಸಬೇಕು, ಆನಂದವನ್ನು ಅನುಭವಿಸಬೇಕು, ದುಃಖ ಮುಕ್ತನಾಗಬೇಕು ಅಂತ ಶುರುವಾಗ್ತದೆ. ಅಲ್ಲಿಗೆ ಗೌಣಿ ಭಕ್ತಿ ಮುಗಿತು. ಯಾವಾಗ ಜಗತ್ತಿನ ತಿಳುವಳಿಕೆ ಬಂತು, ಸಂಗ್ರಹದ ಹಿಂದೆ ಹರಿಯುವ ಮನಸ್ಸು ನಿಂತು, ಯಾವಾಗ ದುಃಖ ಇದು ಮನಸ್ಸಿನಿಂದ ಸರಿತೋ, ಆವಾಗ ಎಲ್ಲವೂ ಅದ್ಭುತವಾಗಿ ಕಾಣಕ್ಕೆ ಶುರುವಾಗ್ತದೆ, ಆನಂದಮಯವಾಗ್ತದೆ. ಅದೇ ಮುಖ್ಯ ಭಕ್ತಿ. ಅದು ಗೌಣಿ ಭಕ್ತಿಯ ಕೊನೆಗೆ ಮುಖ್ಯ ಭಕ್ತಿ ಆಗ್ತದೆ. ಆವಾಗ ಎಲ್ಲವೂ ಸುಂದರ ಶುರುವಾಗ್ತದೆ. ಎಲ್ಲವೂ ಅದ್ಭುತ, ಎಲ್ಲವೂ ದಿವ್ಯ. ಈ ದೃಷ್ಟಿಕೋನ ಬರ್ತದಲ್ಲ, ಆವಾಗ ಮುಖ್ಯ ಭಕ್ತಿ. ಅಂದರೆ ಗೌಣಿ ಭಕ್ತಿಯಲ್ಲಿ 3 ಪ್ರಕಾರ. ಈ 3ರಲ್ಲಿ ಅರ್ಥಾರ್ಥಿ ಭಕ್ತಿಗಿಂತ ಜ್ಞಾನಿ ಭಕ್ತಿ ಶ್ರೇಷ್ಠ. ಇದು ಜಿಜ್ಞಾಸು ಭಕ್ತಿ ಶ್ರೇಷ್ಠ. ಜಿಜ್ಞಾಸಾ ಭಕ್ತಿಗಿಂತಲೂ ಆರ್ತ ಭಕ್ತಿ ಶ್ರೇಷ್ಠ. ಈ 3 ಕೂಡಿದಾಗ, ಈ 3 ಇದೊಂದು ಗುಂಪ, ಇದಕ್ಕೆ ಗೌಣಿ ಭಕ್ತಿ. ಈ ಭಕ್ತಿ ಅದಕ್ಕೆ ಕಾರಣ ಆಗ್ತದೆ ಅಂದರೆ ಮುಖ್ಯ ಭಕ್ತಿಗೆ ಕಾರಣ ಆಗ್ತದೆ. ಈ ಭಕ್ತಿ ಬಂತು ಅಂದರೆ ಜಗತ್ತಿನತ್ತ ನೋಡುವ ದೃಷ್ಟಿಕೋನ ಬದಲಾಗ್ತದೆ. ಆ ಬಳಿಕ ಎಲ್ಲ ಸಾಮಾನುಗಳು ಇರ್ತಾವ, ನೋಡೋ ದೃಷ್ಟಿ ಬದಲಾಗ್ತದೆ. ಅಲ್ಲೇ ಇರ್ತಾನೆ ಮನುಷ್ಯ, ಅದನ್ನೇ ಮಾಡ್ತಾನೆ. ಆದರೆ ಈಗ ನೋಡುವ ದೃಷ್ಟಿಕೋನ ಬಹಳ ಬದಲಾಗ್ತದೆ. ಈಗೇನಾಗ್ತದೆ? ಇದೆಲ್ಲವೂ ಪವಿತ್ರ, ಇದೆಲ್ಲವೂ ದಿವ್ಯ. ಈಗ ದೃಷ್ಟಿಕೋನ ಶುರುವಾಗ್ತದೆ.
ಆವಾಗ ಮುಖ್ಯ ಭಕ್ತಿ. ಅವ ದಾರ್ಶನಿಕನಾದ, ಶ್ರೇಷ್ಠ ಭಕ್ತನಾದ, ಜ್ಞಾನಿಯಾದ. ಈತನೇ ಕೊನೆಗೆ 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 ಏನಾಗ್ತಾನ? ಪರಾಭಕ್ತಿ ಆಗ್ತಾನೆ. ಆ ಬಳಿಕ ಜಗತ್ತೂ ಇಲ್ಲ, ತಾನೂ ಇಲ್ಲ, ಎಲ್ಲ ಮರೆಯಾಗಿ ಹೋಗ್ತದೆ. ಅದು ಕೊನೆಗೆ ಅದು ಪರಾ. ಹೀಗೆ ಒಟ್ಟು ಭಕ್ತಿಯಲ್ಲಿ ಎಷ್ಟು ಪ್ರಕಾರಗಳು? 3 ಪ್ರಕಾರಗಳು. ಗೌಣಿ ಭಕ್ತಿ, ಎರಡನೇದ್ದು ಮುಖ್ಯ ಭಕ್ತಿ, ಮೂರನೇದ್ದು ಪರಾಭಕ್ತಿ. ಗೌಣಿ ಭಕ್ತಿಯಲ್ಲಿ 3 ಪ್ರಕಾರಗಳು. ಒಂದು ಅರ್ಥಾರ್ಥಿ ಭಕ್ತಿ, ಜಿಜ್ಞಾಸ ಭಕ್ತಿ ಎರಡನೇದ್ದು, ಮೂರನೇದ್ದು ಆರ್ತಭಕ್ತಿ. ಇಷ್ಟು ಭಕ್ತಿಯ ವ್ಯಾಪ್ತಿ ಇದು.